ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾ, ರೈತರ ಮಗಳು, ರೈತರ ಸೊಸೆ. ಬನ್ನಿ ಹಾಗಾದ್ರೆ ನಮ್ಮ ಇವತ್ತಿನ ದಿನಚರಿಯನ್ನ ನೋಡೋಣ ಸ್ನೇಹಿತರೆ. ನಮ್ಮ ತೋಟ ಇದು ಬೀನ್ಸ್. ಇವತ್ತು ಸ್ಯಾಂಪಲ್ ಬೀನ್ಸ್ ಕೀಳ್ತಿದೀವಿ. ಭಾನುವಾರ ಇವತ್ತು ದಿನ. ಬೀನ್ಸ್ ಉಣ್ಬೇಕು ಅಂತ ಅನ್ಕೊಳ್ಳೋ ನಮ್ಮ ಪ್ರೀತಿಯ ರೈತರಿಗೆ ಬಯೋ ಕಂಪ್ನಿಯಿಂದ ಮರ್ಲಿಡ ಬಿತ್ತನೆ ಬೀಜನ ಉಣ್ರಿ ಅಂತ ಹೇಳ್ತೀವಿ ಸ್ನೇಹಿತರೆ. ತುಂಬಾ ಇಳುವರಿ ಇರುತ್ತೆ, ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಗಿಡ ಚೆನ್ನಾಗಿರುತ್ತೆ, ಕಾಯಿನೂ ಚೆನ್ನಾಗಿ ಬಿಡುತ್ತೆ, ಕ್ವಾಲಿಟಿಯಾಗೂ ಸಹ ಇರುತ್ತೆ ಬಿತ್ತನೆ ಬೀಜ. ಮರ್ಲಿಡ ಬೀಜನೇ ಉಣಿ ಅಂತ ಹೇಳ್ತೀವಿ. ನೋಡಿ ಹೇಗಿದೆ ಬೀನ್ಸ್ ಗಿಡ ಅಂತ. ತುಂಬಾ ಚೆನ್ನಾಗಿ ಕಾಯಿ ಬಿಟ್ಟಿದೆ ಈ ಸಲ ನಮ್ದು ಬೀನ್ಸ್ ಗಿಡದಲ್ಲಿ. ಇನ್ನು ಬೆಳಗ್ಗೆ 6 ಗಂಟೆಗೆನೆ ನಮ್ಮ ಲೇಬರ್ಸ್ ಕಾಯಿ ಕೀಳ್ಬೇಕು ಅಂತ ಬಂದ್ರು. ಅವ್ರಿಗೆಲ್ಲರಿಗೂ ಟೀ ಮಾಡಿ ಕೊಟ್ಟೆ, ಎಲ್ಲರೂ ಕುಡಿತಿದ್ದಾರೆ. ಇಲ್ಲಿ ಒಬ್ಬರನ್ನ ನಾನು ಎಲ್ಲಿ ವಿಡಿಯೋ ಮಾಡ್ಬಿಡ್ತೀನಿ ಅಂತ ಬೇಡ ಬೇಡ ಅಂತ ಓಡ್ತಿದ್ದಾರೆ. ಇವತ್ತೇ ಸ್ಯಾಂಪಲ್ ಫಸ್ಟು ಬೀನ್ಸ್ ಕೀಳ್ತಿರೋದು ಸ್ನೇಹಿತರೆ. ರೇಟ್ ಇತ್ತು 3 ದಿನದ ಮುಂಚೆ ತುಂಬ ರೇಟ್ ಇತ್ತು. ಈಗ ಸ್ವಲ್ಪ ಡೌನ್ ಆಗಿದೆ ಬೀನ್ಸು. ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿದೆ ನೋಡಿ. ಶೈನಿಂಗ್ ಕಾಯಿ ಎಷ್ಟು ಚೆನ್ನಾಗಿದೆ, ಗಿಡನೂ ಚೆನ್ನಾಗಿದೆ. ಎಲ್ಲರಿಗೂ ಟೀ ಕೊಟ್ಟಾಯಿತು. ನಮ್ಮ ತೋಟಕ್ಕೆ ಬರೋ ಲೇಬರ್ಸು ನಮಗೆ ಮನೆಯವ್ರು ಇದ್ದಂಗೆ ರೆಗ್ಯುಲರ್ ಆಗಿ 10-15 ಜನ 20 ಜನ ಇದ್ದೇ ಇರ್ತಾರೆ. ಇನ್ನು ಕೆಲಸ ಜಾಸ್ತಿ ಇತ್ತು ಅಂದರೆ ಬೇರೆ ಗ್ರೂಪ್ ಅವ್ರನ್ನೆಲ್ಲ ಕರೆಸ್ಕೊಳ್ತೀವಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮಗೆ ರೆಗ್ಯುಲರ್ ಆಗಿ ಬರುವಂಥ ಲೇಬರ್ಸ್ ಇವರೆಲ್ಲರೂ. ಇವತ್ತು ಭಾನುವಾರ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಇವ್ರ ಹತ್ರ ಮಾತಾಡಿದ್ರೆ, ಏನು ನಾನ್ ವೆಜ್ ಅಕ್ಕ, ತೋಟದಲ್ಲಿ ಸೊಪ್ಪು ಚೆನ್ನಾಗಿದೆ ಕಿತ್ಕೊಂಡೋಗಿ ಬಸ್ಸಾರು ಮಾಡಕ್ಕ ಅಂತ ಹೇಳ್ತಾರೆ. ಬಸ್ಸಾರು ಅಂದರೆ ಇವ್ರಿಗೆ ತುಂಬಾನೇ ಇಷ್ಟ. ಅದ್ರಲ್ಲಿ ನಾನು ಮಾಡೋ ಬಸ್ಸಾರು ಅಂದರೆ ಇವ್ರಿಗೆಲ್ಲ ತುಂಬ ಫೇವ್ರೇಟು. ಡೈಲಿ ಬಸ್ಸಾರು ಮಾಡಾಕಿದ್ರು ಬೇಡ ಅನ್ನೋದಿಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ ಇವರು ಬಸ್ಸಾರನ್ನ. ಇವತ್ತು ಬೇಗ ಬರೋದಕ್ಕೆ ಹೇಳಿದ್ವಿ ಇವ್ರನ್ನೆಲ್ಲರನ್ನು, ಕಾಯಿ ಕೀಳೋದಿದೆ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಟೀ ಕೊಟ್ಟು ಮುಗಿಸಿ ಕಾಯಿ ನೋಡಿದೆ ನಾನು. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಖುಷಿ ಆಯಿತು. ಯಾಕಂದರೆ ನಾನು ಹಠ ಮಾಡಿ ಉಣಿಸಿದ್ದಂಥ ಬೀನ್ಸ್ ಗಿಡ ಇದು. ಬೀನ್ಸ್ ಉಣ್ಸಿದ್ಕೂ ಸಾರ್ಥಕ ಆಯಿತು ಅಂತ ನನಗಂತೂ ತುಂಬಾನೇ ಖುಷಿ ಆಯಿತು ಸ್ನೇಹಿತರೆ. ಆಮೇಲೆ ಬಸ್ಸಾರು ಕೇಳಿದ್ರು ಅಂದ್ಬಿಟ್ಟು ನಮ್ಮ ತೋಟದಲ್ಲಿ ಸ್ವಲ್ಪ ಇದು ಬೀನ್ಸ್ ಪಕ್ಕದಲ್ಲಿನೇ ಒಂಚೂರು ಜಾಗ ಇತ್ತು. ಅದರಲ್ಲಿ ಸೊಪ್ಪಿನ ಬೀಜ ಎಲ್ಲ ಚೆಲ್ಲಿದೆ. ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊಪ್ಪೆಲ್ಲನೂ. ಸೊಪ್ಪು ಯಾವತ್ತೂ ನನ್ನ ತೋಟದಲ್ಲಿ ಇದ್ದರೆ ಮಾತ್ರನೇ ಮಾಡೋದು. ಅಂಗಡಿಯಿಂದ ತಂದು ಮಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದೆಷ್ಟು ತಂದ್ರೂ ಮನೆಗೆ ಸಾಲೋದಿಲ್ಲ ಸೊಪ್ಪು. ಅದಕ್ಕೆ ನಾನು ಅಂಗಡಿಗಳಲ್ಲಿ ಸೊಪ್ಪು ತರಲ್ಲ. ಮನೆ ತೋಟದಲ್ಲಿ ಎಲ್ಲಾದರೂ ಸ್ವಲ್ಪ ಜಾಗ ಇತ್ತು ಅಂದರೆ ಅಲ್ಲಲ್ಲೇ ಬೀಜ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ. ಆಗಾಗ ಚೆಲ್ತಾ ಇರ್ತೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಸೊಪ್ಪಿನ ಬೀಜಗಳು ಎಲ್ಲನೂ ಅಷ್ಟೇ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ, ತೊಗರಿಬೇಳೆ ಅವರೆಬೇಳೆ ಎಲ್ಲ ನಾವು ಬೆಳ್ಕೊಂಡು ಬಿಡ್ತೀವಿ ತೋಟದಲ್ಲಿನೇ. ಇನ್ನು ವಿಷಯಕ್ಕೆ ಬರೋದಾದರೆ, ಒಂದು 4 ಎಕರೆ ಜಮೀನ ನಾವು ಬಣ್ಣ ಮಾಡಿಸಿದ್ವಿ ಸ್ನೇಹಿತರೆ. ರೋಟ್ರಿ ಹಾಕಿ, ಗೊಬ್ಬರ ಹಾಕಿ, ಸಮ ಮಾಡಿ ಎಲ್ಲ ನೀಟಾಗಿ 4 ಎಕರೆನ ರೆಡಿ ಮಾಡಿಸಿ. ಆದರೆ ನನಗೆ ಗಂಡ ಹೆಂಡ್ತಿಗೆ ಇಬ್ರಿಗೂ ಯಾವ ಬೆಳೆ ಇಡೋದಂತ ತುಂಬಾನೇ ಕನ್ಫ್ಯೂಸ್ ಆಗ್ತಿತ್ತು. ನಮ್ಮವರಂತೂ ಒಂದ್ಸಲಿ ಶಾಮಂತಿ ಗಿಡ ಉಣ್ಬಿಡೋಣ ಅಂತಾರೆ, ಮತ್ತೊಂದ್ಸಲಿ ಟೊಮೊಟೊ ಹಾಕೋಣ ಅಂತಾರೆ. ಆದರೆ ನನಗೆ ನನ್ನ ತಮ್ಮ ಅರುಣ್ ಬಂದು, ಅಕ್ಕ ಬೀನ್ಸ್ ಉಣ್ಣೋದಕ್ಕೆ ಹೇಳಕ್ಕ, ಬಾವನ್ಗೆ ತುಂಬ ಚೆನ್ನಾಗಿ ರೇಟ್ ಸಿಗುತ್ತೆ, ಚೆನ್ನಾಗೂ ಆಗುತ್ತೆ, ಜೂನ್ ತಿಂಗಳಲ್ಲಿ ಬರುತ್ತೆ ಉಣಿದ್ರೆ ಬೀನ್ಸು, ಮದುವೆ ಸೀಸನಲ್ಲಿ ಇರುತ್ತೆ, ರೇಟ್ ಆಗುತ್ತಕ್ಕ, ಬಾವನ್ಗೆ ಹೇಳಕ್ಕ ಬೀನ್ಸೇ ಉಣ್ಲಿ ಅಂತ ಹೇಳ್ದ. ಹಾಗಾಗಿ ನಾನು ಬೀನ್ಸ್ ಉಣ್ಣು ಅಂತ ಹಠ ಮಾಡಿದೆ. ಇಬ್ಬರು ಕುತ್ಕೊಂಡು ಮಾತಾಡ್ತಿದ್ವಿ. ನಾನು ಬೀನ್ಸ್ ಉಣ್ಬೇಕು ಅಂತ, ನಮ್ಮವರು ಟೊಮಾಟೊ ಉಣ್ಬೇಕು ಅಂತ. ಇಬ್ರು ಮಾತಾಡ್ತಿದ್ವಿ. ಆ ಟೈಮಲ್ಲಿ ನಮ್ಮ ಮನೆಗೆ ಒಬ್ಬರು ಯಾರೋ ಬಂದರು. ನೋಡಿ, ನಾವು ಬೀನ್ಸ್ ಉಣ್ರಿ ಅಂತ ಹೇಳ್ತೀವಿ, ಟೊಮಾಟೊ ಉಣ್ಬೇಕು ಅಂತ ಹೇಳ್ತಿದ್ದಾರೆ, ನೀವೇ ಹೇಳಿ ಬೀನ್ಸ್ ಉಣ್ರಿ ಅಂತ ಅಂತಂದಿದ್ದಕ್ಕೆ ಅವ್ರು ಇದ್ಕೊಂಡು, ಇಬ್ರಿಗೂ ಯಾಕೆ ಸುಮ್ಮನೆ ಮನಸ್ತಾಪ ಬೇಡ, ಇಬ್ರು ಇಷ್ಟಪಟ್ಟಂಗೆ ಅರ್ಧ ಬೀನ್ಸು ಅರ್ಧ ಟೊಮಾಟೊ ಉಣ್ರಿ ಅಂತ ಹೇಳಿದ್ರು ಅವರು. ಈ ಐಡಿಯಾನು ಚೆನ್ನಾಗಿದೆ ಅಂದ್ಬಿಟ್ಟು ಅರ್ಧಕ್ಕೆ ಬೀನ್ಸ್ ಉಣಿದ್ವಿ, ಅರ್ಧಕ್ಕೆ ಟೊಮಾಟೊ ಉಣಿದ್ವಿ. ಸೆಂಟ್ರಲ್ಲಿ ದಾರಿ ಇದೆ. ಈ ಕಡೆ ಬೀನ್ಸ್, ಆ ಕಡೆ ಟೊಮಾಟೊ ಇದೆ ನೋಡಿ ಸ್ನೇಹಿತರೆ. ಸೊಪ್ಪೆಲ್ಲ ಕಿತ್ತಾಯಿತು. ಫ್ರೆಶ್ ಆಗಿದೆ ಸೊಪ್ಪು. ಸೊಪ್ಪು ಯಾವತ್ತೂ ಅಷ್ಟೇ ಫ್ರೆಶ್ ಆಗಿದ್ದಾಗಲೇ ಮಾಡಿ. ಫ್ರಿಜ್ಜಲ್ಲೆಲ್ಲ 2 ದಿನ 3 ದಿನ ಇಟ್ಟು ಮಾಡಿದ್ರೆ ಅಷ್ಟಾಗಿ ರುಚಿ ಬರೋದಿಲ್ಲ. ಆ ಸೊಪ್ಪನ್ನೆಲ್ಲ ಬಿಡಿಸಿ ಹುಳು ಹುಟ್ರೆ ಏನಾದರೂ ಇದೆಯಂತ ನೋಡ್ತಿದ್ದೀನಿ. ನನ್ನ ಮಗ ಇದ್ಕೊಂಡು, ಏನು ಮಮ್ಮಿ ಇವತ್ತು ಭಾನುವಾರ ಏನಿದ್ರೆ ಪರವಾಗಿಲ್ಲ ಹಾಕು ಮಮ್ಮಿ ಹಾಗೆ ಅಂತಾನೆ. ಅವನು ಹೇಳಿದ್ದು ತಮಾಷೆಗೇನೆ. ಎಲ್ಲ ಬಿಡಿಸಿದಾದ್ಮೇಲೆ ಒಂದು ಸ್ವಲ್ಪ ರಾಗಿ ಉಲ್ಟ ಹಾಕಿ ಒದ್ರಕೊಂಡ್ಬಿಟ್ರೆ ಒಂಚೂರು ಕೂಡ ಈ ಸಣ್ಣ ಹುಳುಗಳೆಲ್ಲ ಏನಾದರೂ ಇದ್ರೂ ಹಸಿಟ್ಟಾಕಿ ಈ ಥರ ಒದ್ರೋದ್ರಿಂದ ಹುಳುಗಳೆಲ್ಲನೂ ಕ್ಲೀನಾಗಿ ನೀಟಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಸ್ನೇಹಿತರೆ. ಯಾವಾಗಲಾದರೂ ಸೊಪ್ಪು ಬಿಡಿಸಿದಾಗ ಈ ಥರ ಹಸಿಟ್ಟಾಕಿ ಒದ್ರಕೊಂಡ್ಬಿಡಿ. ಸೊಪ್ಪೆಲ್ಲ ಕಣ್ಣು ಕಾಣಿಸ್ದೇ ಇರೋ ಸಣ್ಣ ಹುಳುಗಳೆಲ್ಲನೂ ಇಲ್ಲೇ ಉದುರು ಬಿಡುತ್ತೆ. ಎಲ್ಲನೂ ಒದ್ರಕೊಂಡು ನೀಟಾಗಿ ಒಂದು 2 ಸಲ 3 ಸಲ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು, ಸೊಪ್ಪು ಯಾವತ್ತೂ ಅಷ್ಟೇ ವಾಶ್ ಮಾಡಿದ್ದಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ವಾಶ್ ಮಾಡೋಕ್ಕೆ ಹೋಗಬೇಡಿ. ಸೊಪ್ಪಲ್ಲಿರೋ ಸಾರ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ, ಸಣ್ಣ ಹುಳುಗಳೆಲ್ಲ ಇದ್ರೂ ಇಲ್ಲೇ ಹಸಿಟ್ಟು ಜೊತೆ ಬಿದ್ದೋಗ್ಬಿಡುತ್ತೆ. ನೋಡಿ, ಇದು ನಾನು 3 ಸಲ ಸೊಪ್ಪನ್ನ ತೊಳ್ಕೊಂಡಿದ್ದೀನಿ.
ಚೆನ್ನಾಗಿ ಜಾಸ್ತಿ ಇಸ್ಕಿ ಇಸ್ಕಿ ತೊಳಿಬೇಡಿ, ನಲ್ಗೋಗುತ್ತೆ. ಸಾಫ್ಟ್ ಆಗಿರುತ್ತಲ್ವ ಸೊಪ್ಪು, ಅದರಿಂದ ಸಾಫ್ಟ್ ಆಗಿ ತೊಳ್ಕೊಳ್ಳಿ. ಮಣ್ಣು ಎಲ್ಲ ಇರುತ್ತೆ, ಅದಕ್ಕೆ 3 ಸಲ ತೊಳೆದಿದ್ದೀನಿ ಸ್ನೇಹಿತರೆ ನಾನು ಸೊಪ್ಪನ್ನ. ಈ ಸೊಪ್ಪಲ್ಲಿ ದಂಟ್ ಸೊಪ್ಪು, ಸೆಬ್ಬೆಕ್ಕಿ ಸೊಪ್ಪು, ಸಿಲ್ಕುರಿ ಸೊಪ್ಪು, ಕೀರೆ ಸೊಪ್ಪು ಅಂತ ಏನೋ 4-5 ಥರ ಇದ್ದಾವೆ. ಎಲ್ಲ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಸ್ಸಾರು ಮಾಡಿದ್ರೇನೆ ತುಂಬ ಚೆನ್ನಾಗಿರೋದು. ನಮ್ಮ ಮನೆಯಲ್ಲಂತೂ ಬಸ್ಸಾರು ಮಾಡಿಬಿಟ್ರೆ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಆರೋಗ್ಯಕ್ಕೆ ಈಗ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳನ್ನೇ ತಿನ್ನಬೇಕು. ಹೋಟ್ಲಲ್ಲಿ ಆಗಲಿ ಬೇಕರಿ ಐಟಮ್ಸ್ ತಿನ್ನೋದಕ್ಕಿಂತ ಸೊಪ್ಪು, ತರಕಾರಿ, ಹಣ್ಣು, ಹಾಲು ಇವುಗಳನ್ನೇ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಹೆಲ್ತಿಯಾಗಿರುತ್ತೆ. ಸೊಪ್ಪು ಎಷ್ಟಾದರೂ ತಿನ್ನಿರಿ, ತುಂಬಾನೇ ಒಳ್ಳೆಯದು ಮೈಗೆ. ನೋಡಿ, ತೊಳೆದಿರೋ ಸೊಪ್ಪನ್ನ ನಾನು ಹೀಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಬಲ್ತಿರೋ ಸೊಪ್ಪು ಆದರೆ ಸಣ್ಣ ಕಟ್ ಮಾಡ್ಕೊಳ್ಳಿ. ನಾನು ಕಿತ್ಕೊಂಬಂದಿರೋ ಸೊಪ್ಪು ತುಂಬ ಎಳೆದಾಗಿರೋದ್ರಿಂದ ದೊಡ್ಡದಾಗಿ ಹಾಕ್ತಿದ್ದೀನಿ. ಕಟ್ ಮಾಡಿದ್ಮೇಲೆ ಸೊಪ್ಪನ್ನ ತೊಳಿಬಾರ್ದು, ಅದಕ್ಕೆ ಪ್ಲೇಟ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಯ್ ಹಲೋ ಸ್ನೇಹಿತರೆ, ನಾವು ಇವಾಗ ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಳ್ತೀನಿ. ಎಲ್ಲರೂ ಬಸ್ಸಾರು ಮಾಡ್ತಾರೆ, ಇಲ್ಲ ಅಂತ ಅಲ್ಲ, ಆದರೆ ನಾವು ಹಳ್ಳಿ ಸ್ಟೈಲಲ್ಲಿ ಮಾಡ್ತೀನಿ. ಹೇಗಿರುತ್ತೆ ಅಂತ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಬನ್ನಿ, ಸೊಪ್ಪು ಬಸ್ಸಾರು ಮಾಡೋದಕ್ಕೆ ಬೇಕಾಗಿರೋಂಥ ರೆಮಿಡಿಗಳು ನೋಡಿ. ಸೊಪ್ಪು ಕಟ್ ಮಾಡ್ಕೊಂಡಿರೋದು, ನಾನು ಹುಳ್ಳಿ ಕಾಳಂತೂ ಕಂಪಲ್ಸರಿ ಬಸ್ಸಾರಿಗೆ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಹಸಿ ಕಡಲೆಬೇಳೆ, ಹೆಸರು ಕಾಳು, ಅವರೆಬೇಳೆ, ಅಲಸಂದಿ, ಏನೇನು ಬೇಳೆ ಇದೆಯಲ್ಲ ಮಿಕ್ಸಿಂಗ್ ಹಾಕ್ತೀನಿ. ಬಲ್ತಿರೋಂಥ ತೆಂಗಿನಕಾಯಿ, ಹುಣಸೆಹಣ್ಣು, ಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಬೀಜ, ಜೀರಿಗೆ, ಗಸಗಸೆ, ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ. ಬನ್ನಿ ಹಾಗಾದರೆ ಬೇಳೆಕಾಳನ್ನ ಕುಕ್ಕರ್ ಒಳಗಡೆ ತೊಳೆದು ಇಟ್ಕೊಳ್ಳೋಣ. 1 ವಿಸಿಲ್ಗೆ. ಎಲ್ಲರೂ ಬೇಳೆಕಾಳು ಒಳಗಡೆನೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊಂಡ್ಬಿಡ್ತಾರೆ. ಯಾವತ್ತಿಗೂ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸೊಪ್ಪು 1-2 ಕುದಿ ಕುದಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ, ಅದು ಸಾಫ್ಟ್ ಆಗಿರೋದ್ರಿಂದ. ಫಸ್ಟ್ ಬೇಳೆಕಾಳು ಬೇಯೋದಿಲ್ಲ ಅಂತ 1 ವಿಸಿಲ್ಗೆ ಇಟ್ಕೊಳ್ತಿದ್ದೀನಿ. ಬೇಳೆಕಾಳು ಬೇಯಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಬೇಳೆಕಾಳುಗಳು ಹಿಡಿಯಲಿ ಅಂತ. ಆ ಕಡೆ ನಮಗೆ ಮುದ್ದೆನೂ ಬೇಯ್ತಿದೆ, ಈ ಕಡೆ ಬೇಳೆಕಾಳು ಹಾಕಿದ್ದೀನಿ. ಈಗ ಒಂಚೂರು ಬಾಣಲಿ ಇಟ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಚಿಪ್ಪೆ ತೆಗ್ದಿಲ್ಲ. ನಾನು ಆಯಿಲ್ ಹಾಕ್ತೀರಾ ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಬೆಳ್ಳುಳ್ಳಿನ. ನಮ್ಮ ಅಮ್ಮವ್ರ ಕಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡುವಾಗ ಬೆಳ್ಳುಳ್ಳಿನ ಹಂಗೆ ಬೆಂಕಿ ಕಂಡದ ಮೇಲೆ ಇಟ್ಟು ಸುಟ್ಟು ಮಾಡ್ತಿದ್ರು, ತುಂಬಾ ಚೆನ್ನಾಗಿರ್ತಿದ್ರು. ನಾನು ಅದೇ ಮೆಥಡಲ್ಲಿನೇ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಬೆಳ್ಳುಳ್ಳಿನ, ಅಂದರೆ ತುಂಬ ಸೀಸಬಾರ್ದು. ಇನ್ನು ಉಳಿದಿರೋ ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೈಸಾಗಿ ಹಾಕ್ಬಾರ್ದು ಸ್ನೇಹಿತರೆ, ತರಿಯಾಗಿ. ಯಾಕಂದರೆ ಅದು ಒಗ್ಗರಣೆ ಹಾಕೋದಿಕ್ಕೆ ಅಂತ ತರಿಯಾಗಿ ಹಾಕಿದ್ದೀನಿ. ಅದು ಬೆಳ್ಳುಳ್ಳಿ ಒಂದು 2 ಪೀಸ್ ಆಗೋಷ್ಟು ಜಜ್ಕೋಬೇಕು ಅಷ್ಟೇ ಸ್ನೇಹಿತರೆ. ನೋಡಿ, ಅದರಲ್ಲಿ ಸಪ್ರೇಟಾಗಿ ಎತ್ತಿಕೊಂಡೆ. ಜಾರಲ್ಲೇ ಒಂಚೂರು ಹಸಿ ಬೆಳ್ಳುಳ್ಳಿನ ಬಿಡ್ತಿದ್ದೀನಿ. ಈ ಕಡೆ ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಆಯಿಲೆಲ್ಲ ಏನೂ ಹಾಕಲಿಲ್ಲ, ಹಾಗೆ ರೋಸ್ಟ್ ಮಾಡ್ತಿರೋದು. ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ, ತುಂಬ ಚೆನ್ನಾಗಿ ಬಲ್ತಿದೆ ತೆಂಗಿನಕಾಯಿ ಅಂತೂ. ಈಗ ರೇಟ್ ಗಗನಕ್ಕೇರಿದೆ. ಕಳೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತಾ ಅನ್ಬೋದು ನೀವು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ರಿ, ಜಾಸ್ತಿ ಬೇಡ. ಜೀರಿಗೆ ಹಾಕ್ತಿದ್ದೀನಿ. ನಮ್ಮ ಮನೆ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ತಕ್ಕನಂಗೆ ಹಾಕ್ಕೊಳ್ರಿ. ಮೆಣಸು ಹಾಕ್ತಿದ್ದೀನಿ, ಗಸಗಸೆ ಸ್ವಲ್ಪ ಹಾಕ್ತಿದ್ದೀನಿ, ಹುಣಸೆಹಣ್ಣು ಹಾಕ್ತಿದ್ದೀನಿ. ಬಸ್ಸಾರಿಗೆ ಹುಣಸೆಹಣ್ಣು ಹಾಕಲೇಬೇಕು, ಹಾಗಂತ ಜಾಸ್ತಿ ಹಾಕ್ಬೇಡಿ, ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಹುಣಸೆಹಣ್ಣು. ಸ್ವಲ್ಪ ಮಾತ್ರ ರುಚಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ ಹುಣಸೆಹಣ್ಣು. ಕುಕ್ಕರ್ ವಿಸಿಲ್ ಬಂತು, ಬೆಳ್ಳುಳ್ಳಿನೂ ರೋಸ್ಟ್ ಆಗಿದೆ. ತುಂಬ ಸೀಸಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಳ್ರೆ ಸಾಕು. ನೋಡಿ, ಸೊಪ್ಪು ಬೇಯಲಿ ಅಂತ ಇಟ್ಟಿದ್ದೀನಿ. ಪಾತ್ರೆ ತುಂಬ ಇದೆ, ಸೊಪ್ಪು ಬೆಂದರೆ ಅದು ಸ್ವಲ್ಪನೇ ಆಗೋದು. ಎಳೆ ಸೊಪ್ಪು. ನೀರು ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ಕೋಬೇಡಿ. ಬೇಳೆಕಾಳಲ್ಲಿ ಸ್ವಲ್ಪ ಇರುತ್ತಲ್ಲ, ಆ ನೀರನ್ನು ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ನೀರು. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ. ನಾನು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಯೂಸ್ ಮಾಡಲ್ಲ ಸ್ನೇಹಿತರೆ. ಸೊಪ್ಪು ಬಸ್ಸಾರಿಗೆ ಮಾತ್ರ ಒಂದು ಸ್ವಲ್ಪ ಕೂಡ ಈರುಳ್ಳಿ ಹಾಕ್ಕೊಳ್ಳೋ ಬದಲಾಗಿ ಬೆಳ್ಳುಳ್ಳಿನ ಹೆಚ್ಚಾಗಿ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಸ್ವಲ್ಪ ಬೇಯೋವರೆಗೂ ಕೈ ಆಡಿಸ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಸೊಪ್ಪು ಬಸ್ಸಾರಿಗಂತೂ ನಾನು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ ಸ್ನೇಹಿತರೆ, ಈರುಳ್ಳಿ ಹಾಕೋದಿಲ್ಲ. ನೋಡಿ, ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗೋ ಹಂಗೆ ಹುರ್ಕೊಳ್ಳೋಣ. ಸೊಪ್ಪು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ, ಬೇಯ್ತಾ ಕಡಿಮೆ ಆಗ್ತಿದೆ. ಆ ಕಡೆ ಮುದ್ದೆನೂ ಬೆಂದಿದೆ, ಮುದ್ದೆ ಮಾಡಬೇಕು. ಕುಕ್ಕರ್ 1 ವಿಸಿಲ್ ಬಿಟ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಗಾಳಿ ಬಿಟ್ಬಿಟ್ಟು ತೆಗೆದ್ಬಿಡಿ. ಒಂದು ಅರ್ಧ ಬೆಂದರೆ ಸಾಕು. ಬೇಳೆಕಾಳಲ್ಲೂ ಸ್ವಲ್ಪ ಬೇಯಬೇಕಾಗುತ್ತೆ. ನೋಡಿ, ಅದ್ರಿಗೆ ಸೊಪ್ಪು ಮೇಲೇ ಅಟ್ಬಿಟ್ಟೆ, ಬೆಂದಿದೆ ಅರ್ಧ ಭಾಗ. ಇದೊಂದು ಸ್ವಲ್ಪ ಎತ್ತಿಕೊಳ್ತಿದ್ದೀನಿ ಖಾರ ರುಬ್ಬೋದಕ್ಕೆ, ತಿಳಿ ಸಾರಿಗೆ. ನೀರು ಕಡಿಮೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲ, ಬೇಳೆಕಾಳಲ್ಲಿರೋ ನೀರನ್ನ ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಇದು
ಬಸ್ಸಾರಿಗೆ ಎಣ್ಣೆನೂ ಸ್ವಲ್ಪ ಬೆಳ್ಳುಳ್ಳಿ ಎತ್ತಾಕೊಳ್ತಿದ್ದೀನಿ, ಮತ್ತೆ ಸಪ್ರೇಟಾಗಿ ಯಾರು ಒಗ್ಗರಣೆ ಹಾಕೋರು ಅಂದ್ಬಿಟ್ಟು ರುಬ್ಬೋದಕ್ಕೂ ಒಂಚೂರು ಎಣ್ಣೆ ಒಳಗಡೆ ಫ್ರೈ ಆಗಿರೋ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ತಿದ್ದೀನಿ ಸ್ನೇಹಿತರೆ. ಬಸ್ಸಾರಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಹಿಂಗಿದೆ, ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಹಿಂಗೆ ಸೊಪ್ಪು ಬೇಯ್ತಾ ಬಂದಿದೆ. ಅದೊಂದು 2 ಕುದಿ ಕುದಿದ್ರೆ ಸಾಕು, ಸೊಪ್ಪು ಬೆಂದ್ಕೊಂಡ್ಬಿಡುತ್ತೆ. ರುಬ್ಬೋದಿಕ್ಕಂತ ಬೇಳೆಕಾಳು ಸ್ವಲ್ಪ ಎತ್ತಿಕ್ಕಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ ಹಿಂಗೆ ನೈಸಾಗಿ ರುಬ್ಬಿದ್ದಾಯಿತು. ಇರೋದು ಎಲ್ಲ ಹಾಕಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಸೊಪ್ಪು ಹಾಕಿದ್ರೆ ಸಾರೆಲ್ಲ ತುಂಬ ಗ್ರೀನ್ ಆಗಿಬಿಡುತ್ತೆ. ಸೊಪ್ಪನ್ನ ನೋಡಿ ಚೆನ್ನಾಗಿ ಬಗ್ಸ್ಕೊಳ್ಳಿ. ತಟ್ಟೆ ಒಂದು ಹಾಕ್ಕೊಂಡು ಕ್ಲೀನಾಗಿ ಬಗ್ಸ್ಬಿಡಿ, ನೀರಿರಬಾರ್ದು ಅದರಲ್ಲಿ ಪಲ್ಯಕ್ಕೆ. ಹಿಗರ್ಸ್ಕೊಂಡು ನೀಟಾಗಿ ಸೊಪ್ಪಲ್ಲಿರೋ ನೀರೆಲ್ಲ ಹೋಗೋ ಹಂಗೆ ಗಟ್ಟಿಗೆ ಅದು ಮಾಡಿದ್ರೆ ನೀರೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಒಗ್ಗರಣೆ ಹಾಕಿರೋಂಥ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಳಗಡೆ ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಸಾಕು, ಪಲ್ಯ ಆಯಿತು. ಲಾಸ್ಟಲ್ಲಿ ನಿಮ್ಗೆ ಬೇಕಾದರೆ ತೆಂಗಿನಕಾಯಿ ತುರಿನ ಒಂಚೂರು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆಗೋಕ್ಕೆ ಬಿಡೋಣ ಪಲ್ಯನ. ಎಷ್ಟು ಚೆನ್ನಾಗಿದೆ, ಕಲರೆಲ್ಲ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಜಾಸ್ತಿ ಸೊಪ್ಪನ್ನು ಬೇಯಿಸ್ಬಿಟ್ರೆ ಕಲರೇ ಚೇಂಜ್ ಆಗಿಬಿಡುತ್ತೆ. ಅದೊಂದು ಮೀಡಿಯಮಾಗಿ ನೋಡ್ಕೊಂಡು ಸೊಪ್ಪು ಬೇಯಿಸ್ಕೋಬೇಕಾಗುತ್ತೆ. ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ, ಅದು ತುಂಬ ಸಾಫ್ಟ್ ಆಗಿರೋದ್ರಿಂದ. ಈಗ ಸ್ವಲ್ಪ ಎತ್ತಾಕೊಂಡಿದ್ವಲ್ಲ ಜಾರಿಗೆ, ಅದನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗ್ತಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸುಮ್ಮನೆ ಒಂದು 2 ಸುತ್ತು ಮಾತ್ರ ರುಬ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಗೆ ತರಿಯಾಗಿರಬೇಕು, ಆಗಲೇ ಬಸ್ಸಾರು ನೋಡೋದಕ್ಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊಪ್ಪು ಬಗ್ಸಿರೋ ನೀರು, ಬಿಸಿ ನೀರನ್ನೇ ನಾವು ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ. ತಣ್ಣೀರು ಅಷ್ಟಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊಪ್ಪಲ್ಲಿ ಬೆಂದಿರೋ ಬಿಸಿನೀರನ್ನೇ ಹಾಕಿ ನಾವು ಸಾಂಬಾರಿಗೆ ಕಲ್ಸ್ಕೊಳ್ಬೇಕು. ಎಷ್ಟು ಮಟ್ಟಿಗೆ ನಮಗೆ ಮಂದ ಇರಬೇಕು ಅಂತ ನೋಡಿಕೊಂಡು ಬಸ್ಸಾರನ್ನ ನಾವು ನೋಡಿ ಹೆಂಗಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಹಂಗಂಗೆ ಇರುತ್ತೆ ಮೇಲೆ, ತರಿಯಾಗಿ ರುಬ್ಕೊಂಡಿದ್ದೀವಲ್ಲ ಹಾಗಾಗಿ ಚೆನ್ನಾಗಿದೆ. ಸೊಪ್ಪು ಬಸ್ಸಾರು ಪಲ್ಯ ಚೆನ್ನಾಗಿದೆ. ಸಾರು ಸ್ವಲ್ಪ ಕಾಯೋದಿಕ್ಕಿಡೋಣ. ಬಸ್ಸಾರನ್ನು ತುಂಬ ಕುದಿಸ್ಬಾರ್ದು ಸ್ನೇಹಿತರೆ, ಸ್ವಲ್ಪ ಉಕ್ಕು ಕಟ್ಟಿದ್ರೆ ಸಾಕು. ಉಕ್ಕು ಬರೋ ಹಂಗೆ ಕಟ್ಟಿದ್ರೆ ಅಷ್ಟಕ್ಕೆ ಇಳಿಸ್ಕೊಬಿಡ್ಬೇಕು. ಮುದ್ದೆ ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ. ನೋಡಿ ಮುದ್ದೆಗೆ ಏನು ಹೀಗೆ ಮಾಡ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ? ನಮ್ಮ ಅಜ್ಜಿಯವರು, ನಮ್ಮ ಅಮ್ಮವರು ಬಸ್ಸಾರು ಮಾಡಿದ್ರೆ ಈ ಥರ ಮುದ್ದೆ ಒಳಗಡೆನೆ ಗುಣಿ ಮಾಡಿಕೊಂಡು ಮುದ್ದೆ ತುತ್ತನ್ನು ಅದರಲ್ಲಿ ಟಾನ್ ಮಾಡ್ಕೊಂಡು ತಿಂತಿದ್ರು. ಎಷ್ಟು ಬಿಸಿ ಬಿಸಿಯಾಗಿದೆ. ಇದ್ರ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ವಾವ್, ಮುದ್ದೆನ ಮುರಿದು ಅದ್ರ ಒಳಗಡೆ ಟಾನ್ ಮಾಡಿ ಬಾಯಲ್ಲಿ ಇಟ್ಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ. ಯಾರಾದರೂ ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಳ್ಳೋ ನಮ್ಮ ಪ್ರೀತಿಯ ಹೆಣ್ಮಕ್ಳು ಈ ರೀತಿಯಲ್ಲಿ ಬಸ್ಸಾರು ಮಾಡ್ಕೊಂಡು ತಿನ್ನಿರಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಹೀಗಿತ್ತು ನೋಡಿ ನಮ್ಮ ಬಸ್ಸಾರಿನ ಕತೆ. ನೋಡಿ ಸ್ನೇಹಿತರೆ, ಇದು ಮಾಲೂರು ಬೀನ್ಸ್ ಮಾರುಕಟ್ಟೆ. ನಮ್ಮ ತೋಟದಲ್ಲಿ 9 ಮೂಟೆ ಬೀನ್ಸ್ನ ಕಿತ್ತಿದ್ರು. ಬೀನ್ಸ್ ಮಂಡಿ ಅಂದರೆ ಜನನೂ ಇರ್ತಾರೆ, ಮೂಟೆಗಳು ಇರುತ್ತೆ. ನಮಗೆ ಟೈಮಿಂಗ್ಸ್ ಎಲ್ಲ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ 3 ಗಂಟೆಗೆ ಆಕ್ಷನ್ ಇದ್ದರೆ ನಾವು 1:15ಗೆ ಗಾಡಿನ ತಗೊಂಡೋಗಿ ನಿಲ್ಸ್ಕೊಂಡು ಮೂಟೆ ಎಲ್ಲ ಇಳಿಸ್ಬಿಟ್ಟಿದ್ವಿ. ಫಸ್ಟ್ ನಮ್ಮದೇ ಐಟಮ್ ಮಂಡಿಗೆ ಹೋಗಿದ್ದಿದ್ದು, ಅಲ್ಲಿ ಆಕ್ಷನ್ಗೆ ಇಟ್ಟಿದ್ರು ನಮ್ಮ ಬೀನ್ಸ್ನ. ಆಕ್ಷನ್ ಅಂದರೆ ಹೇಗೆ ಕೂಗ್ತಾರೆ ಅಂತ ನೋಡಿ. 4 ಮೂಟೆ ಒಂದೇ ವೇಳೆ 50 50 50 50 50 50 ಒಂದ್ಸಾರಿ 51 52 52 52 52 ಒಂದ್ಸಾರಿ 53 54 55 56 57 57 ಒಂದ್ಸಾರಿ 57 57 57 58 58 58 ಒಂದ್ಸಾರಿ. ಹೀಗಿತ್ತು ನಮ್ಮ ಇವತ್ತಿನ ದಿನಚರಿ. ನೋಡಿ ಬೀನ್ಸ್ ಉಣ್ಸಿದ್ದೆ ರೈಟ್ ಅನ್ನೋರು ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ರಾಜು ರೋಸ್ ವಾರಿಯರ್ಸ್ ಅನ್ನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋನ ಮುಗಿಸೋವಂಥ ಸಮಯ ಬಂದಿದೆ. ಇಲ್ಲಿವರೆಗೂ ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿಕೊಂಡು ಕೇಳಿಸ್ಕೊಂಡಂಥ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗೆ, ನನ್ನ ವ್ಯೂಸ್ ಅವ್ರಿಗೆ ನನ್ನಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗುಮ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.